ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಈಗ ಒಬ್ಬರು ಈ ದೇಶದಲ್ಲಿ ದೇವರು, ಆ ದೇವ್ರನ್ನ ನೀವು ಒಪ್ಕೋಬೇಕು, ಅವ್ರ ಹೆಸರು ಜೈ ಅಂತಿರ್ಬೇಕು, ಹೋಗ್ತಿರ್ಬೇಕು ಅಷ್ಟೇ. ಈ ಲಾಸ್ಟ್ಗೆ ಅಲ್ಲಿಗೆ ಬಂದು ನಿಂತ್ಕೊಂಡಿರೋದು. ಈಗ ನಮ್ಮ ದೇವ್ರು ಬಂದು ಹೇಳಿದ್ರಲ್ಲ, ಬಂಗಾರ ಖರೀದಿ ಮಾಡಬೇಡ್ರಿ, ಡೀಸೆಲ್ ಗಾಡಿಯಾಗ ಹೋಗ್ಬೇಡ್ರಿ, ಪೆಟ್ರೋಲ್ ಗಾಡಿಯಾಗ ತಿರುಗಾಡಬೇಡ್ರಿ. ಇವ್ರು ತಿರುಗಾಡ್ಬೋದು, ಇವರಿಂದ ಅಂತೂ ₹1 ಏನು ದೇಶಕ್ಕೆ ಅನುಕೂಲ ಆಗಿಲ್ಲ, ಮುಂದೇನೂ ಆಗೋದಿಲ್ಲ ಅನ್ನೋದಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ಬುಕ್ ಇಲ್ಲ, ಕೇಂದ್ರ ಸರ್ಕಾರ ಕೇಳೋರು ಯಾರು? ಕೇಂದ್ರ ಸರ್ಕಾರ ಏನು ಮಾಡಿದ್ರು ಕೂಡ ಈ ದೇಶದಲ್ಲಿ ಕಳೆದ 12 ವರ್ಷದಿಂದ ಯಾವ ವಿಚಾರಗಳನ್ನ ಕೇಳ್ಬೋದು? ಈಗ ಸುಮ್ಮನೆ ಉದಾಹರಣೆಗೆ SR ಆಯ್ತು ಅಂತ ಇಟ್ಕೊಳ್ಳಿ. ವೆಸ್ಟ್ ಬೆಂಗಾಲಲ್ಲಿ 27 ಲಕ್ಷ ಓಟನ್ನ ತಡೆಗಟ್ಟಿದ್ರು, ಅಡ್ಜುಡಿಕೇಶನ್ ಮಾಡಿದ್ರು, ಅಲ್ಲಿ ಚೆಕ್ ಮಾಡಬೇಕಂತ ನಿಂದಿರಿಸಿದ್ರು. ಆಯ್ತು, ಈಗ ಎಲೆಕ್ಷನ್ ಆಗ್ಬಿಡ್ತು. ಈಗ 27 ಲಕ್ಷ ಜನ ಈ ದೇಶದ ನಿವಾಸಿಗಳು ಹೌದಲ್ಲ? ಅವರು ಆರ್ ದೇ ಪಾರ್ಟ್ ಆಫ್ ದಿ ಸಿಟಿಸನ್ ಆರ್ ನಾಟ್? ಈ ದೇಶದಲ್ಲಿರ್ತಕ್ಕಂಥ ಅವರಿಗೆ ವೋಟ್ ಹಾಕ್ಲಿಕ್ಕೆ ಚಾನ್ಸ್ ಕೊಡ್ಲಿಲ್ಲ. ಏನಂತಂದ್ರೆ ಡಿಸ್ಕ್ರಿಪನ್ಸಿ ಇತ್ತು. ನಿನ್ನ ಹೆಸರು ನಿಂದು ಆಲ್ಫಾಬೆಟಿಕಲ್ ಹೆಸರು ಸರಿ ಇರಲಿಲ್ಲ, ನಿಂದು ಅದು ಸರಿ ಇಲ್ಲ ಅಂತೇಳಿ ನೀವು ಅವ್ರಿಗೆ ವೋಟ್ ಹಾಕಕ್ಕೆ ಕೊಡ್ಲಿಲ್ಲ. ಆಯ್ತು, ಈಗ ವೋಟ್ ಮುಗೀತು, ಎಲ್ಲ ಮುಗೀತು. ಈಗ ಅವ್ರು ನೆಕ್ಸ್ಟ್ ಏನ್ ಮಾಡ್ಬೇಕು? ಈಗ ಅವ್ರು 27 ಲಕ್ಷ ಜನ. ಹಂಗೆ ಈ ದೇಶದಲ್ಲಿ 13 ಕೋಟಿ ಜನಕ್ಕೆ ಈ ರೀತಿ ಟಾರ್ಗೆಟ್ ಮಾಡಿದ್ದಾರೆ ಪುಣ್ಯಾತ್ಮರು. UP-ನಲ್ಲಿ 3 ಕೋಟಿ, ವೆಸ್ಟ್ ಬೆಂಗಾಲ್ 91 ಲಕ್ಷ, ಕರ್ನಾಟಕದಾಗ ಮುಂದೆ ಮಾಡ್ತಾರೆ, ತಮಿಳುನಾಡಿಗೆ ಒಂದು 70 ಲಕ್ಷ, ಬಿಹಾರ್ನಲ್ಲಿ 65 ಲಕ್ಷ, ಮತ್ತು ಉಲ್ಟಾ ಮಹಾರಾಷ್ಟ್ರದಲ್ಲಿ 47 ಲಕ್ಷ ಜನ ಆ್ಯಡ್ ಮಾಡಿಬಿಟ್ರು. ಇದು ನೋಡ್ರಿ ಹೆಂಗೆ ಪಿಕ್ಚರ್. ಹರಿಯಾಣದಲ್ಲಿ 25 ಲಕ್ಷ ಆ್ಯಡ್ ಮಾಡಿದ್ರು, ಮಹಾರಾಷ್ಟ್ರದಲ್ಲಿ 47 ಲಕ್ಷ ಆ್ಯಡ್ ಮಾಡಿದ್ರು, SR-ನಲ್ಲಿ ಹರಿಯಾಣದಲ್ಲಿ 25 ಲಕ್ಷ ಆ್ಯಡ್ ಮಾಡಿದ್ರು. ಸೊ ಒಂದೊಂದು ರಾಜ್ಯಗಳಲ್ಲಿ ಒಂದೊಂದು ರೀತಿ ಮಾಡ್ತಕ್ಕಂಥದ್ದಕ್ಕೆ ಇದು ಪ್ರಶ್ನೆ ಕೇಳೋರು ಯಾರು? ಆಯ್ತು ಸರ್, 27 ಲಕ್ಷನ ನೀವು ಅದನ್ನ ವೋಟ್ ಹಾಕಕ್ ಬಿಡ್ಲಿಲ್ಲ, ಅವ್ರು ಬದುಕ್ಯಾರಲ್ಲೋ? ಅವ್ರು ಬದುಕ್ಯಾರಲ್ಲ, ನಿಮ್ಮ ಕಣ್ಣೆದ್ರಿಗೆ ಬದುಕ್ಯಾರಲ್ಲ, ಮತ್ತು ಅವ್ರ ಅರ್ಜಿಗಳನ್ನ ಪರಿಶೀಲನೆ ಮಾಡಿ ಮುಂದೇನು ಮಾಡ್ಬೇಕು ಈಗ ಅವರು? ಹಂಗೆ ಇದು ಏನು ನೀಟ್ ಸುರಣಿಕೆ, ಈ ಪತ್ರಿಕೆ ಸುರಣಿಕೆಗಳು, ಇದಕ್ಕೆ ಏನು ಲೆಕ್ಕಲ್ಲ, ಬುಕ್ ಇಲ್ಲ. ಈಗ ಒಬ್ಬರು ಈ ದೇಶದಲ್ಲಿ ದೇವರು, ಆ ದೇವ್ರನ್ನ ನೀವು ಒಪ್ಕೋಬೇಕು, ಅವ್ರ ಹೆಸರು ಜೈ ಅಂತಿರ್ಬೇಕು, ಹೋಗ್ತಿರ್ಬೇಕು ಅಷ್ಟೇ. ಈ ಲಾಸ್ಟ್ಗೆ ಅಲ್ಲಿಗೆ ಬಂದು ನಿಂತ್ಕೊಂಡಿರೋದು. ಈಗ ನಮ್ಮ ದೇವ್ರು ಬಂದು ಹೇಳಿದ್ರಲ್ಲ, ಬಂಗಾರ ಖರೀದಿ ಮಾಡಬೇಡ್ರಿ, ಡೀಸೆಲ್ ಗಾಡಿಯಾಗ ಹೋಗ್ಬೇಡ್ರಿ, ಪೆಟ್ರೋಲ್ ಗಾಡಿಯಾಗ ತಿರುಗಾಡಬೇಡ್ರಿ. ಇವ್ರು ತಿರುಗಾಡ್ಬೋದು. ಇವ್ರು ನೆಕ್ಸ್ಟ್ ಇನ್ನೊಂದು ತಿಂಗಳಲ್ಲಿ 2 ತಿಂಗಳಲ್ಲಿ 4 ದೇಶಗಳಿಗೆ ಹೋಗ್ತಾ ಇದಾರೆ. ಇವರು ಪೆಟ್ರೋಲ್ ಗಾಡಿಯಾಗ ಹೋಗ್ಬೋದು, ಇವ್ರು ಡೀಸೆಲ್ ಗಾಡಿಯಾಗ ಹೋಗ್ಬೋದು, ಇವ್ರು ಹೆಲಿಕಾಪ್ಟರ್ ತಿರುಗಾಡ್ಬೋದು. ಇದು 5 ತಿಂಗಳ, ಈಗ ಕಳೆದ 5 ಚುನಾವಣೆಗಳಲ್ಲಿ ಇದು ಇಡೀ ದೇಶದ ಗುಡಿಗಳು, ಗುಂಡಾರಗಳು, ಫೋಟೋ ಶೂಟ್ಗಳು ನಾವು ನೋಡ್ಬಿಟ್ವಿ. ಈಗ ಫೋಟೋ ಶೂಟು, ಗುಡಿ ಗುಂಡಾರಗಳೆಲ್ಲ ಮುಗಿದಾದ ಮೇಲೆ ಈಗ ಮತ್ತೆ 1-2 ತಿಂಗಳು ಎಲ್ಲಿ ಕಾಣಂಗಿಲ್ಲ, ನಿಶಬ್ದವಾಗಿರ್ತದೆ. ಮತ್ತೆ ಚುನಾವಣೆಯಲ್ಲಿ ಬರ್ತದೆ, ಅಲ್ಲಿ ಮತ್ತೆ ಪ್ರಾರಂಭ. ಇದೇ ಸ್ಕೀಮ್ 12 ವರ್ಷದಿಂದ ನಡೆದತ್ತೆ, ಮುಂದೆನೂ ನಡೀತತೆ. ಇದು ದೇಶವರಿಗೆ ಜನ ಎಲ್ಲಿವರೆಗೆ ಅರ್ಥ ಮಾಡ್ಕೊಂಡಂಗಿಲ್ಲ. ಇವರಿಂದ ಅಂತೂ ₹1 ಏನು ದೇಶಕ್ಕೆ ಅನುಕೂಲ ಆಗಿಲ್ಲ, ಮುಂದೇನೂ ಆಗೋದಿಲ್ಲ ಅನ್ನೋದಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ಅಲ್ಲ, ಮೋದಿ ಅವ್ರು ಹೇಳಿದ್ದು ಒಂದು ಪಾಯಿಂಟ್ ಕರೆಕ್ಟ್ ಇದೆ. ಅವ್ರೇನು ಮಾಡಿದಾರೆ ಅಂತಂದ್ರೆ, ಒಂದು ಆನ್ಲೈನ್ ಕ್ಲಾಸ್ ವಿಚಾರ ಬಗ್ಗೆ ಮಾತನಾಡಿದ್ದಾರೆ ಮೋದಿ ಸಾಹೇಬರು. ಎರಡನೇದು, ಅವ್ರ ಅವಧಿಯಲ್ಲಿ 1 ಲಕ್ಷ ಸ್ಕೂಲ್ ಮುಚ್ಚಿಬಿಟ್ಟಿದೆ. ಯಾರ ಅವಧಿಯಲ್ಲಿ? ಮೋದಿ ಸಾಹೇಬ್ರ ಅವಧಿಯಲ್ಲಿ 1 ಲಕ್ಷ ಸ್ಕೂಲ್ಗಳು ಮುಚ್ಚಿದೆ. ನಾನು ಹೇಳಿರ್ತಕ್ಕಂಥಲ್ಲ, ಅವ್ರ ಸರ್ಕಾರದೇ ಇರ್ತಕ್ಕಂಥ ರಿಪೋರ್ಟ್ ಹೇಳ್ತಕ್ಕಂಥ. ಸ್ವಾಮಿ ಮೋದಿ ಸಾಹೇಬ್ರೆ, ಸುಮ್ಮನೆ ಆನ್ಲೈನ್ ಕ್ಲಾಸಸ್ ಬೇಡ, ಈ ಬಂಗಾರ ಖರೀದಿ ಮಾಡೋದು ಬೇಡ, ಈ ಡೀಸೆಲ್ ಪೆಟ್ರೋಲ್ ಯೂಸ್ ಮಾಡೋದು ಬೇಡ, ಎಲ್ಲ ಶಾಲೆಗಳು ಮುಚ್ಚಿಬಿಡ್ರಿ 1 ವರ್ಷ. ನೀವೇ ಮನ್ ಕಿ ಬಾತ್ನಲ್ಲಿ ಬರ್ರಿ. ಯಾರು? ಮೋದಿ ಸಾಹೇಬರು ಮನ್ ಕಿ ಬಾತ್ನಲ್ಲಿ ಬಂದು ನೀವೇ ಎಲ್ಲರಿಗೆ, ದೇಶದ ಯುವಕರಿಗೆ ಪಾಠ ಮಾಡ್ರಿ. ನೀವು A+B² ಪಾಠ ಆಗಿರಲಿ, ಅಥವಾ ಕ್ಲೌಡು ಜಾಸ್ತಿ ಬಂದಾಗ ಹೇಳಿರ್ತಕ್ಕಂಥ ಪಾಠಗಳಾಗಿರಲಿ, ಕೋಲ್ಡ್ ಕ್ಲೈಮೇಟ್ ಬಗ್ಗೆ ಹೆಂಗಿರ್ಬೇಕಂತದ್ದು ಪಾಠಗಳಾಗಿರಲಿ, ಒಲಿಂಪಿಕ್ಸ್ನಾಗ ಹೆಂಗೆ ಗೆಲ್ಲಬೇಕು, ಫುಟ್ಬಾಲ್ ಹೆಂಗೆ ಆಡಬೇಕು, ಕ್ರಿಕೆಟ್ ಹೆಂಗೆ ಆಡಬೇಕು, ಇವನ್ನೆಲ್ಲ ನೀವು ಜನಕ್ಕೆ ಕೇಳ್ಬಿಟ್ರೆ ಸಾಕು. ಸುಮ್ಮನೆ ಶಾಲೆಗಳೇ ಮುಚ್ಚಿಬಿಡ್ರಿ. ಯಾಕಂದ್ರೆ ಆಲ್ರೆಡಿ 1 ಲಕ್ಷ ಶಾಲೆ ಮುಚ್ಚಿರಿ. ಈಗ ಮುಂದೆ ಮತ್ತೆ ಆನ್ಲೈನ್ ಕ್ಲಾಸಸ್ ತೊಗೊಂಡಾಗ ಏನು ಅರ್ಥನೇ ಇಲ್ಲ. ಆನ್ಲೈನ್ ಕ್ಲಾಸಸ್ ಯಾರು ನಿಮ್ಮ ಪರವಾಗಿ ನಿಮ್ಮಂಗೆ ಯಾರು ಸರಿ ಮಾಡೋದಿಲ್ಲ. ಇವ್ರು ಮಾಡಿಬಿಟ್ರೆ ಅಷ್ಟೇ ಬೆಸ್ಟ್ ಅಂತ ನನ್ನ ಪ್ರಕಾರ ಅಭಿಪ್ರಾಯಗಳು ಎಲ್ಲ. ಇದೆ ಅಲ್ರಿ, ಇದು ಯಾವ ರೀತಿ ಸೊಲ್ಯೂಷನ್ ರೀ ಇದು? ಈ ದೇಶದ ಪ್ರಧಾನಮಂತ್ರಿಗಳು ಹೇಳ್ತಕ್ಕಂಥದ್ದು ಸರಿನಾ? ಆನ್ಲೈನ್ ಕ್ಲಾಸಸ್ ಮಾಡ್ರಿ ಅಂತಕ್ಕಂಥದ್ದು ಸರಿನಾ? ಅದಕ್ಕೆ ಈಗ ಇಡೀ ದೇಶದಲ್ಲಿ ಸಮರ್ಥನೆ ಬರ್ತೈತಿ. ಚಾಲು ಆಗ್ತದೆ. 10,000 ಟ್ವೀಟ್